ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಅಂದರೆ ಬಹಳ ಶಕ್ತಿ ಹೊಂದಿರುವಂಥ ಸೂರ್ಯ ಭಗವಾನನಿಗೆ ಪೂಜಿಸುವಂಥ ಈ ದಿನವನ್ನು ನಾವು ತುಂಬ ಚೆನ್ನಾಗಿ ಒಂದು ಉಪಯೋಗ ಪಡಿಸ್ಕೊಂಡಾಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಯಾಕಂದರೆ ಸೂರ್ಯ ಭಗವಾನನಿಗೆ ಅಂಕಿತವಾದ ಒಂದು ದಿನ ಅಂತ ಹೇಳಿದೆ. ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಸ್ವಾಮಿ. ಆಗ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾರೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡುತ್ತೆ. ಈ ಪರಿಹಾರ ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ಪ್ರತಿನಿತ್ಯ ಕೂಡ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ ನಮಗೆ ಒಂದು 28 ಅಥವಾ 9, 11 ಈ ರೀತಿ ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಆ ರೀತಿ ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡುವಂಥದ್ದು. ತುಂಬ ಜನಕ್ಕೆ ಆ ದಿನಗಳಲ್ಲಿ ಒಂದು ಕೆಲಸಗಳ ಒತ್ತಡ ಅದು ಇದು ಅಂತ ಹೇಳ್ಕೊಂಡು ಇದ್ಬಿಡ್ತಾರೆ. ಭಾನುವಾರದ ದಿನ ಆದರೂ ನೀವು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡೋದು ತುಂಬ ಶ್ರೇಯಸ್ಕರವಾಗಿರುತ್ತೆ. ಅಂದುಕೊಂಡ ಕೆಲಸಗಳು ಪೂರ್ತಿಗೊಳ್ಳೋದಕ್ಕೆ ನಾವು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡಬೇಕು. ಮಕ್ಕಳ ಕೈಯಲ್ಲಿ ಅದನ್ನು ಕಲಿಸ್ಬೇಕು. ಅಂದರೆ ದೊಡ್ಡವ್ರು ಮಾಡ್ತಾಯಿದ್ರೆ ಚಿಕ್ಕವರು ಅದನ್ನು ನೋಡಿ ಕಲಿತಾರೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿ ಒಂದು ವೃದ್ಧಿಯಾಗುತ್ತೆ, ಅಂದುಕೊಂಡಿರುವ ಕೆಲಸಗಳು ಪೂರ್ತಿಗೊಳ್ಳುತ್ತೆ. ನಮ್ಮ ಕಾರ್ಯಗಳನ್ನು ಪೂರ್ತಿಗೊಳಿಸೋದಕ್ಕೆ ಸ್ವಾಮಿ ಒಂದು ಆಶೀರ್ವಾದ ಅನ್ನೋದು ಕೊಡ್ತಾರೆ. ಇನ್ನು ಮುಖ್ಯವಾಗಿ ಭಾನುವಾರ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಅಂತಲೇ ವಿಶೇಷವಾದ ದಿನ ಅಂತ ಹೇಳಬಹುದು. ಯಾಕಂದರೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳಿದ್ರೆ ಅದು ಭಾನುವಾರ. ಭಾನುವಾರ ತುಂಬ ಜನ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ನಾವು ವಾರ ಪೂರ್ತಿ ದುಡಿತಾ ಇರ್ತೀವಿ, ವಾರ ಒಂದು ದಿನ ಭಾನುವಾರ ಮಾತ್ರ ನಮಗೆ ಒಂದು ರೆಸ್ಟ್ ಅನ್ನೋದು ಬೇಕಾಗುತ್ತೆ ಅಂತಂದ್ಬಿಟ್ಟು ಅದು ತಪ್ಪಿಲ್ಲ. ಯಾಕಂದರೆ ರೆಸ್ಟ್ ಮಾಡಲೇಬೇಕು. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ನಮಗೆ ವಿಶ್ರಾಂತಿ ಅನ್ನೋದು ಕೂಡ ಅದೇ ರೀತಿ ಇರಬೇಕಾಗುತ್ತೆ. ಆದರೆ ಅದನ್ನು ಕೂಡ ನಾವು ಜಾಸ್ತಿ ಮಾಡೋದರಿಂದ ಕೂಡ ನಮ್ಮ ಮನಸ್ಸು ದೇಹ ಎರಡೂ ಕೂಡ ಚೆನ್ನಾಗಿರೋದಿಲ್ಲ. ಈ ದಿನಗಳಲ್ಲಿ ಮಾಡುವ ಪರಿಹಾರ ಮಾತ್ರ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಎಷ್ಟೋ ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಇದ್ದಾಗ ದೊಡ್ಡ ದೊಡ್ಡ ಪೂಜೆನೇ ಮಾಡ್ಕೊಳ್ಬೇಕು, ಯಜ್ಞ ಯಾಗಗಳು ಮಾಡ್ಕೊಳ್ಬೇಕು, ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಆವಾಗ ನಮ್ಮ ಮನೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ಯಾವಾಗಲೂ ಯಾಕೆ ನಮ್ಮ ಮನೆಗಳಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ನೆಗೆಟಿವಿಂದನೇ ಜಾಸ್ತಿ ಇರುತ್ತೆ. ನೆಗೆಟಿವ್ ಅಂದರೆ ಏನು? ಎಷ್ಟೋ ಜನಕ್ಕೆ ನಾವು ತುಂಬ ಚೆನ್ನಾಗಿದ್ರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ಒಳ್ಳೆ ಊಟ ಮಾಡಿದ್ರೆ, ಚಿಕ್ಕದಾಗಿ ಒಂದು ವಸ್ತುವನ್ನು ತಗೊಂಡ್ರೆ ಅದು ಯಾವುದೂ ಬೇಕಾಗಿಲ್ಲ, ಸುಮ್ಮನೆ ನಾವು ಏನೋ ಖುಷಿಯಿಂದ ಇದ್ದರೆ ಸಾಕು, ಅದಕ್ಕೂ ಕೂಡ ಅಸೂಯೆ ಪಟ್ಕೊಳ್ಳುವಂಥ ಈಗಿನ ಕಾಲದಲ್ಲಿ ತುಂಬ ಜನ ನಮ್ಮ ಮಧ್ಯೆನೇ ಇರ್ತಾರೆ. ಎಷ್ಟು ಚೆನ್ನಾಗಿದ್ದಾರೆ, ನಮಗೆ ಈ ರೀತಿ ಭಾಗ್ಯನೇ ಇಲ್ವೇ ಅನ್ನೋ ಥರ. ಅದಕ್ಕೋಸ್ಕರ ಆ ಥರ ನಮ್ಮ ಮೇಲೆ ಅಸೂಯೆ ಜಾಸ್ತಿ ಇದ್ದಾಗ ನಾವು ಏಳಿಗೆ ಆಗೋದಿಲ್ಲ, ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ. ಆ ಸಮಸ್ಯೆಗಳು ಜಾಸ್ತಿ ಆದಾಗ ಮನೆಯಲ್ಲಿರುವಂಥ ಗೃಹಿಣಿ ತುಂಬ ಅಳೋದು, ಬಾಧೆ ಪಡೋದು, ಕಣ್ಣೀರು ಹಾಕೋದು ಇದ್ದಾಗ ಆ ನೆಗೆಟಿವ್ ಅನ್ನೋದು ತಾಂಡವವಾಡುತ್ತೆ, ದರಿದ್ರ ಅನ್ನೋದು ಜಾಸ್ತಿ ಆಗುತ್ತೆ. ಇಷ್ಟೇ. ಈ ಪರಿಹಾರ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಆ ಸಮಸ್ಯೆಗಳೆಲ್ಲ ಹೊರಟೋಗುತ್ತೆ. ಪಾಸಿಟಿವ್ ವೈಬ್ಸು ಮನೆ ಒಳಗಡೆ ಪ್ರವೇಶ ಆಗುತ್ತೆ. ಬೇರೆ ಯಾವುದೂ ಇಲ್ಲ. ನಾವು ಬೇವಿನ ಮರ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಶಕ್ತಿದೇವಿ ಆ ಮರದಲ್ಲಿ ನಿವಾಸ ಆಗುವಂಥದ್ದು. ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ದೇವತೆಗಳು ಅದನ್ನು ಬೀಳಿಸಿರ್ತಾರೆ ನೋಡಿ. ಆ ಜಾಗದಲ್ಲಿ ಬೆಳೆಯುವಂಥ ತುಂಬ ಪವಿತ್ರವಾದ ಒಂದು ಮರ ಅಂದರೆ ಅದು ಬೇವಿನ ಮರ ಸ್ನೇಹಿತರೆ. ನಾವು ತುಂಬ ನೋಡಿರ್ತೀವಿ, ನಮಗೆ ಏನಾದರೂ ತುಂಬ ಸಮಸ್ಯೆಗಳಿದ್ದಾಗ, ಕಷ್ಟ ಜಾಸ್ತಿ ಇದ್ದಾಗ ಮರ ಸಿಕ್ಕಿದಾಗ ನೀವು ನೋಡಬಹುದು, ಒಂದು 10 ನಿಮಿಷ ನಾವೇನಾದರೂ ಬೇವಿನ ಮರದ ಹತ್ರ ಕುತ್ಕೊಂಡು ಏನಾದರೂ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ದುರ್ಗಾದೇವಿ ಆಲಿಸ್ತಾಳೆ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಕೊಡ್ತಾಳೆ. ಆ ಥರ ಇರಬೇಕಾದ್ರೆ ಇನ್ನು ಅದರ ಎಲೆಗಳನ್ನು ತಗೊಂಡು ಬಂದಿದ್ದೆ ನಾವೊಂದು ಸ್ವಲ್ಪ ಸಮಯ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ರೆ, ನಮ್ಮ ಮನೆಯಲ್ಲಿದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ತಗೊಂಡು ಬಂದು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಈ ಎಲೆಗಳನ್ನು
ಒಂದು ಪ್ಲೇಟಲ್ಲಿ ಅಥವಾ ನಾವು ಸಾಂಬ್ರಾಣಿ ಹಾಕುವಂಥ ಯಾವುದೇ ಒಂದು ಪಾತ್ರೆ ಇದ್ದರೂ ಕೂಡ ಅದನ್ನು ತಗೊಳ್ಳಿ. ಪ್ರತಿ ಭಾನುವಾರಗಳು ಇದನ್ನು ಮಾಡ್ಕೊಳ್ತಾ ಬಂದಾಗ ಸತತವಾಗಿ ತುಂಬಾ ಬದಲಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಜೀರಿಗೆಯನ್ನು ಪುಡಿ ಮಾಡಿ ಆದರೂ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಳಿ, ಅದನ್ನು ತೊಂದರೆ ಇಲ್ಲ. ಇದ್ರ ಜೊತೆ ಕರ್ಪೂರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಯಾಕಂದರೆ ಇದು ವಸ್ತುಗಳನ್ನು ನಾವು ಹಾಕಿದಾಗ ಉರಿಬೇಕು, ಅದಕ್ಕೋಸ್ಕರ ಇದನ್ನು ಹಾಕ್ತೀವಲ್ವ. ಮನೆಯೆಲ್ಲ ನಾವು ಇದನ್ನು ನೋಡಿಸ್ದಾಗ ಅಂದರೆ ಅದು ಉರಿತಾ ಇರುತ್ತೆ, ತಗೊಂಡೋಗಿ ಮನೆ ಪೂರ್ತಿ ನಾವು ನೋಡಿಸ್ಬೇಕು ಮೂಲೆಗಳಲ್ಲಿ. ತುಂಬ ಜನ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಇರುವಂಥ ದರಿದ್ರ ದೂರ ಆಗುತ್ತಾ ಅನ್ನುವ ಒಂದು ಡೌಟ್ ಬರಬಹುದು. ಆಗುತ್ತೆ ಸ್ನೇಹಿತರೆ, ಏಕೆಂದರೆ ಈ ಒಂದು ಎಲೆಗಳಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ದರಿದ್ರವನ್ನು, ಕಷ್ಟಗಳನ್ನು ಅಬ್ಸರ್ವ್ ಮಾಡುತ್ತೆ, ತನ್ನೊಳಗೆ ಅದನ್ನು ಹೇಳ್ಕೊಳ್ಳುತ್ತೆ. ಈ ರೀತಿ ಮನೆಯೆಲ್ಲ ನಾವು ನೋಡಿಸ್ಬೇಕು. ಆಗ ಮೂಲೆ ಮೂಲೆಯಲ್ಲಿ ಇರುವಂಥ ಆ ನೆಗೆಟಿವನ್ನು ಪೂರ್ತಿಯಾಗಿ ಎಳ್ಕೊಂಡು ಬಿಡುತ್ತೆ. ತದನಂತರ ನೀವು ಇದನ್ನು ಸೀದಾ ತಗೊಂಡೋಗಿ ಮನೆಯ ಹೊರಗೆ ಹಾಕಿಬಿಡಬಹುದು. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.